ಡಾಕ್ಟರ್ ವಾದಿರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಸಾಂಬಾರು ಮಂಡಳಿಯ ರಫ್ತು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲನೇದಾಗಿ ಪತ್ರಿಕೆಗಳಲ್ಲಿ ಬಹುದೊಡ್ಡ ಸುದ್ದಿಯಾಗಿತ್ತು, ವಿದೇಶಗಳಲ್ಲಿ ಸಾಂಬಾರು ಬೆಳೆಗಳು ಏನು ರಫ್ತಾಗಿತ್ತಲ್ಲ ಅದರ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗ್ತಾಯಿತ್ತು. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ ಸರ್. ನೀವು ಒಂದು ಒಳ್ಳೆಯ ವಿಷಯವನ್ನೇ ಕೇಳಿದ್ದೀರಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಂಬಾರ ಮಂಡಳಿ ಅನ್ನೋದು ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಸಾಂಬಾರ ಮಂಡಳಿ ಪ್ರಮುಖವಾಗಿ 52 ವಿವಿಧ ಸಾಂಬಾರು ಬೆಳೆಗಳ ಬಗ್ಗೆ, ಅದರ ಒಂದು ಉತ್ಪಾದನೆ ಮತ್ತು ಅದರ ಗುಣಮಟ್ಟ ಹಾಗೂ ಅದರ ಮಾರುಕಟ್ಟೆಗೋಸ್ಕರ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತೆ. ಇವತ್ತಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮವಾದಂಥ ಸಾಂಬಾರ ಪದಾರ್ಥಗಳು, ಸಾಂಬಾರ ಬೆಳೆಗಳು, ಮೂಲ ವಸ್ತುಗಳು ಮತ್ತು ಅದರಿಂದ ತಯಾರಾದಂಥ ಮೌಲ್ಯ ಆಧಾರಿತ ವಸ್ತುಗಳು ಕೂಡ ಹೊರದೇಶಕ್ಕೆ ರಫ್ತಾಗ್ತಾಯಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ನೀವು ನೋಡಿರ್ಬೋದು, ಈಗ 3 ತಿಂಗಳ ಹಿಂದೆ ಸಿಂಗಾಪುರ ಮತ್ತು ಹಾಂಗ್ಕಾಂಗಲ್ಲಿ ನಮ್ಮ ಭಾರತದಿಂದ ಹೋಗುವಂಥ ಮಸಾಲ, ಬ್ರ್ಯಾಂಡೆಡ್ ಮಸಾಲ, ಒಳ್ಳೊಳ್ಳೆ ಕಂಪನಿ ಮಸಾಲನ ಅಲ್ಲಿ ಅವರು ಅದನ್ನು ತಡೆದು ಅದನ್ನು ಅವರು ಮಾರುಕಟ್ಟೆಯಿಂದ ಅದನ್ನ ವಾಪಸ್ಸು ದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ತೀರ್ಮಾನ ತೊಗೊಂಡ್ರು. ಇದಕ್ಕೆ ಪ್ರಮುಖವಾದ ಕಾರಣ ಏನಪ್ಪ ಅಂದರೆ ಇಥಿಲೀನ್ ಆಕ್ಸೈಡ್ ಅಂತ. ಇಥಿಲೀನ್ ಆಕ್ಸೈಡ್ ಅನ್ನೋದು ಒಂದು ಕೆಮಿಕಲ್ಲು. ಆ ಸಾಂಬಾರ ಪದಾರ್ಥಗಳನ್ನ ಮೌಲ್ಯವರ್ಧ ಮಸಾಲೆ ಆಗಲಿ ಅಥವಾ ಸಾಂಬಾರ ನಾವು ಶೇಖರಣೆ ಮಾಡುವಾಗ ಅಲ್ಲಿ ಹೆಚ್ಚಿನ ರೋಗಗಳು ಮತ್ತು ಬೇರೆ ರೀತಿಯ ಒಂದು ವಾಸನೆಗಳು ಬರದೇ ರೀತಿ ನೋಡ್ಕೊಳ್ಳೋಕ್ಕೋಸ್ಕರ ಇಥಿಲೀನ್ನ ಸ್ಪ್ರೇ ಮಾಡ್ತಾರೆ ಆ್ಯಸ್ ಎ ಫ್ಯೂಮಿಗೆಂಟ್ ಆಗಿ. ಅದು ಮಾಡೋ ಟೈಮಲ್ಲಿ ಕೆಲವು ಕನ್ಸೈನ್ಮೆಂಟ್ಗಳು ಸ್ವಲ್ಪ ಜಾಸ್ತಿ ಅದರ ಸ್ಪ್ರೇ ಮಾಡೋ ಮುಖಾಂತರ ಅಲ್ಲಿ ಅಂಶಗಳು ಜಾಸ್ತಿ ಕಂಡ ಮುಖಾಂತರ ಅವರು ಅದನ್ನು ಬ್ಯಾನ್ ಮಾಡ್ಯಾರ. ಆದರೆ ಭಾರತ ಸರ್ಕಾರ ಅದಕ್ಕೆ ಹೆಚ್ಚಿನ ಒಂದು ಮುಂದಾಗ್ರತೆ ತೊಗೊಂಡು ಈಗ ಸಾಂಬಾರ ಮಂಡಳಿ ಅದಕ್ಕೆ ಅಧಿಕಾರ ಇರೋದ್ರಿಂದ ಈಗ ಹೊಸ ಒಂದು ನಿಯಮವನ್ನೇ ತಿಂಗಳು 24 ತಾರೀಕು ಆದೇಶವನ್ನು ಹೊರಡಿಸಿ, ಈಗ ಯಾವುದೇ ಒಂದು ಸಾಂಬಾರ ಮೂಲ ವಸ್ತು ಆಗಲಿ ಅಥವಾ ಅದರಿಂದ ಮೌಲ್ಯವರ್ಧಿತ ವಸ್ತುಗಳು ಹೊರದೇಶಕ್ಕೆ ಹೋಗಬೇಕಾದ್ರೆ ಇಥಿಲೀನ್ ಆಕ್ಸೈಡ್ ಕ್ವಾಲಿಟಿ ಟೆಸ್ಟ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಒಂದು ಆದೇಶ ಕೂಡ ಕೊಟ್ಟಿದೆ. ಅದೇ ರೀತಿಯಲ್ಲಿ ಎಲ್ಲ ಒಂದು ಎಕ್ಸ್ಪೋರ್ಟ್ ಮಾಡೋವಂಥವ್ರು, ರಫ್ತು ಮಾಡೋವಂಥ ಯಾವುದೇ ಒಂದು ಉದ್ಯಮಿ ಇದ್ದರೆ ಇದಕ್ಕೆ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ನಮ್ಮ ಸಾಂಬಾರ ಮಂಡಳಿಯ ಕ್ವಾಲಿಟಿ ಲ್ಯಾಬ್ಗೆ ಅದನ್ನ ಸಬ್ಮಿಟ್ ಮಾಡಿ ಮೆಟೀರಿಯಲ್ನ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ತೊಗೊಂಡು ಆಮೇಲೆ ಅದು ಎಕ್ಸ್ಪೋರ್ಟ್ ಮಾಡಿದ್ರೆ ಅದರಿಂದ ಒಳ್ಳೆಯದಾಗುತ್ತೆ. ಇದು ಪ್ರಮುಖವಾಗಿ ಈಗಿನ ಒಂದು 2-3 ತಿಂಗಳಲ್ಲಿ ಆಗಿರುವಂಥ ಬದಲಾವಣೆ. ಆದರೂ ಕೂಡ 40 ವರ್ಷಗಳಿಂದ ಸಾಂಬಾರ ಪದಾರ್ಥ ಇಲ್ಲಿಂದ ಹೋಗ್ತಾಯಿತ್ತು. ಆದರೆ ಈಗ ರೀಸೆಂಟಾಗಿ ಈ ಒಂದು ನ್ಯೂನತೆ ಕಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ಒಂದು ಸರ್ಕಾರ ಸಾಂಬಾರ ಮಂಡಳಿ ಎಚ್ಚೆತ್ತುಕೊಂಡು ಈಗ ಅದಕ್ಕೊಂದು ಪರ್ಯಾಯವನ್ನು ಸೂಚಿಸಿದೆ. ಅದೇ ರೀತಿ ನಮ್ಮ ಸಾಂಬಾರ ಮಂಡಳಿಯಲ್ಲಿ ಇದರ ಒಂದು ಅಂಶವನ್ನು ನಮ್ಮ ಪ್ರಯೋಗದಲ್ಲಿ ನೋಡಿ ಈಗ ಒಂದು ಆದೇಶ ಪ್ರಕಾರ ಹಾಂಗ್ಕಾಂಗ್ ಆದರೆ 0% ಅಂದರೆ ಒಂದು ಚೂರು ಕೂಡ ಇದರಲ್ಲಿ ಎಥಿಲೀನ್ ಆಕ್ಸೈಡ್ ಇರಬಾರ್ದು. ಆದರೆ ಸಿಂಗಾಪುರಿಗೆ 50 ppm ವರೆಗೂ ಕೂಡ ಇರ್ಬೋದು ಅಂತ ಅಲ್ಲಿ ಸರ್ಕಾರ ಮತ್ತು ನಮ್ಮ ಸರ್ಕಾರ ಒಡಂಬಡಿಕೆ ಮಾಡ್ಕೊಂಡಿರೋದ್ರಿಂದ ಅದನ್ನು ಟೆಸ್ಟ್ ಮಾಡಿಸೋದು ಭಾಳ ಪ್ರಾಮುಖ್ಯ. ಸರ್, ನಮ್ಮ ಭಾಗದಲ್ಲಿ ಏನೆಲ್ಲ ಸಾಂಬಾರು ಬೆಳೆಗಳನ್ನು ಬೆಳೆಯೋ ಅವಕಾಶ ಇದೆ? ಈಗ ಮೈಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಿ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರಿಶಿಣಕ್ಕೆ ತುಂಬ ಮಾರುಕಟ್ಟೆ ಕೂಡ ಇದೆ. ಅರಿಶಿಣದಿಂದ ಸಾಕಷ್ಟು ಹಲವಾರು ಮೌಲ್ಯವರ್ಧನ ವಸ್ತುಗಳನ್ನು ಮಾಡ್ಬೋದು. ಹಾಗಾಗಿ ಅರಿಶಿಣಕ್ಕೆ ಭಾಳ ಪ್ರಮುಖತೆಯನ್ನು ಕೊಡೋದು ಮುಖ್ಯ. ಚಾಮರಾಜನಗರ ಜಿಲ್ಲೆಯಲ್ಲಿ ತುಂಬ ಬೆಳೀತಾ ಇದ್ದಾರೆ. ಹೌದು. ಹೇಳಿ ಸರ್, ಬೇರೆ ಬೇರೆ ಬೆಳೆಗಳಿಗೆ ಏನು ಅವಕಾಶ ಇದೆ? ಅದಲ್ಲದೆ ಕೆಲವು ಭಾಗಗಳಲ್ಲಿ ಈಗ ಕಾಳು ಮೆಣಸು ಬೆಳೆಯಲಿಕ್ಕೆ ಒಂದು ಅವಕಾಶ ಇದೆ. ಮತ್ತು ಸ್ವಲ್ಪ ಮರಗಳಿರುವಂಥ ಪ್ರದೇಶ ಮತ್ತು ನೀರಾವರಿ ಇರುವಂಥ ಪ್ರದೇಶಗಳಲ್ಲಿ ಏಲಕ್ಕಿನೂ ಕೂಡ ಬೆಳಿಬೋದು. ಅದ್ರ ಜೊತೆಯಲ್ಲಿ ಸ್ವಲ್ಪ ಡ್ರೈ ಏರಿಯಾದಲ್ಲಿ, ಒಣ ಏರಿಯಾದಲ್ಲಿ ಈ ಒಂದು ಜಾಯಿಕಾಯಿ ಅದನ್ನು ಬೆಳಿಲಿಕ್ಕೆ ಭಾಳ ಒಂದು ವಾತಾವರಣ ಇದೆ. ಹಾಗಾಗಿ ಅದನ್ನು ಕೂಡ ಬೆಳಿಬೋದು. ಈ ಎಲ್ಲ ಸಸಿಗಳು ಮತ್ತು ಇದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿಗಳನ್ನ ಸಾಂಬಾರ ಮಂಡಳಿ ಈಗ ಮೈಸೂರಿಗೆ ಹತ್ತಿರವಾಗಿ ಮಡಿಕೇರಿ ನಮ್ಮ ಝೋನಲ್ ಆಫೀಸ್ ಇದೆ, ಅಲ್ಲಿ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಅದೇ ರೀತಿ ಮಾರುಕಟ್ಟೆ ಅಥವಾ ಹೊಸ ಉದ್ಯಮಿದಾರ ಸಾಂಬಾರು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡಿ ನಮ್ಮ ದೇಶಕ್ಕೂ ಮತ್ತು ಹೊರದೇಶಕ್ಕೆ ಕೊಡಿಸೋವಂಥ ಒಂದು ನಿಟ್ಟಿನಲ್ಲಿ ಈ ಮಾರುಕಟ್ಟೆ ಅಭಿವೃದ್ಧಿಗೆ ಬೇಕಾದರೆ ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿ ನಮ್ಮ ಮಾರ್ಕೆಟಿಂಗ್ ಆಫೀಸ್ ಇದೆ, ಅಲ್ಲಿ ಕೂಡ ಸಂಪರ್ಕ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಅವರ ಉದ್ದಿಮೆಯನ್ನು ಮುಂದೆ ತೊಗೊಂಡೋಗ್ಬೋದು ಅಂತ ಅನಿಸಿಕೆ. ಡಾಕ್ಟ್ರೇ, ಈಗ ಏಲಕ್ಕಿಯನ್ನೇ ಬೆಳಿಬೇಕು ಅಂದರೆ ಯಾವ ತಳಿ ಬಳಕೆ ಮಾಡ್ಬೋದು ನಮ್ಮ ಭಾಗದಲ್ಲಿ? 2 ಥರ ತಳಿಗಳಿದೆ. ಒಂದು ಕೇರಳ ತಳಿ ಅಂದರೆ ಅಲ್ಲಿ ಹಸಿರು
ಹಸಿರು ಕಾಯಿ ಆಗುವಂಥ ತಳಿ. ಅದು ಉತ್ತಮವಾದಂಥ ಶ್ರೇಷ್ಠವಾದ್ದು ಮತ್ತು ಹೊರದೇಶಕ್ಕೆಲ್ಲ ಬೇಕಷ್ಟು ಡಿಮ್ಯಾಂಡ್ ಇರುವಂಥ ಒಂದು ಏಲಕ್ಕಿ. ಅದು ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಭಾಗದಲ್ಲಿ SKP 14 ಅಂತ ಸಕಲೇಶ್ಪುರದಿಂದ ಅಭಿವೃದ್ಧಿ ಪಡೆದಂಥ SKP 14 ಅದು ಕಂಡು ಬಂದ ಇರುತ್ತೆ. ಅದರೊಳಗೆ ಬೀಜ ತುಂಬ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಸಿಹಿ ಕಡಿಮೆ, ಸ್ವಲ್ಪ ಖಾರ. ಆದರೆ ಅದರಿಂದ ಬೇರೆ ಬೇರೆ ನಮ್ಮ ಒಂದು ಔಷಧಿ ಅಭಿವೃದ್ಧಿಯಲ್ಲಿ ಆ ಒಂದು ಏಲಕ್ಕಿ ಭಾಳ ಬಳಕೆಗೆ ಬರುತ್ತೆ. ಆದರೆ ನಮ್ಮ ದಿನ ಆಹಾರಕ್ಕಾಗಿ ಮತ್ತು ಅದರಿಂದ ಒಳ್ಳೆಯ ಒಂದು ಏಲಕ್ಕಿ ಎಣ್ಣೆ ತೆಗೆಯೋಕ್ಕಾಗಲಿ ಅದಕ್ಕೆ ಗ್ರೀನ್ ಏಲಕ್ಕಿ ಅಂದರೆ ಗ್ರೀನ್ ಗೋಲ್ಡ್ ಅಂತ ಕೇರಳದಲ್ಲಿ ಒಬ್ಬ ರೈತ ಕಂಡಿಡಿದಂಥ ವೆರೈಟಿ ಈಗ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ಕಂದುಗಳ ಮುಖಾಂತರ ಅದನ್ನು ಅಭಿವೃದ್ಧಿ ತೋಟಗಳಲ್ಲಿ ಮಾಡ್ಕೋಬಹುದು. ಹೆಸರೇನೋ ಇಟ್ಟಿದ್ದಾರಲ್ವ ಅದಕ್ಕೆ? ಗ್ರೀನ್ ಗೋಲ್ಡ್ ಅಂತ. ಗ್ರೀನ್ ಗೋಲ್ಡ್, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ನೆಲ್ಯಾಡಿ ಗ್ರೀನ್ ಗೋಲ್ಡ್. ನೆಲ್ಯಾಣಿ ಅಂದರೆ ಅದು ನೆಲ್ಯಾಣಿ ಆ ಒಂದು ವೆರೈಟಿ ಕಂಡಿಡಿದ್ನಲ್ಲ ಅವರ ಮನೆ ನೇಮ್ ಅದು. ಓಹೋ, ಸರಿ ಸರಿ. ಅದನ್ನು ಬೆಳಿಬೋದಾ ಈ ಭಾಗ? ಅದು ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ಒಂದು ಎರಡು ಏನಪ್ಪ ಅಂದರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕಾದದಕ್ಕೆ, ಮತ್ತು ಅದರ ನಿರ್ವಹಣೆ ಕೂಡ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆದರೆ ಅದರ ಕೊಡುವಂಥ ಉತ್ಪಾದನೆ ನೀವು ಎಷ್ಟು ನಿರ್ವಹಣೆ ಮಾಡ್ತಾರೋ ಅದರ 3 ಪಟ್ಟು ಉತ್ಪಾದನೆ ಕೊಡುವಂಥ ಶಕ್ತಿ ಇದೆ ಕಾಮಾತೆ ಇರೋದ್ರಿಂದ ಅದು ಕೂಡ ಬೆಳಿಬೋದು. ಅದಲ್ಲದೆ ನಮ್ಮ ಲೋಕಲ್, ನಮ್ಮ ಕರ್ನಾಟಕದ ವೆರೈಟಿ ಆದಂಥ ಮುಂಜಿರಾಬಾದ್, ಸಕಲೇಶ್ಪುರದಲ್ಲಿರುವಂಥ ಮುಂಜಿರಾಬಾದ್ ಇವೆ ಬರುವಂಥ ಕಂದು ಬಂದದ ಏಲಕ್ಕಿ ಕೂಡ ಬೆಳಿಬೋದು. ಅದರ ಸಸಿಗಳು ಕೂಡ ನಮ್ಮ ಮಡಿಕೇರಿ ಹತ್ತಿರ ಬೆಳಿಗಿರಿ ನರ್ಸರಿ ಇದೆ ಮತ್ತು ಎಸ್ಲು ನರ್ಸರಿಗಳಲ್ಲಿ ಗಿಡಗಳು ಸಿಗುತ್ತೆ, ಅದು ಬೆಳ್ಕೋಬೋದು. ಕಾಳುಮೆಣಸು ಯಾವ ತಳಿ ಸೂಕ್ತ? ಕಾಳುಮೆಣಸುಗಳಲ್ಲಿ ಇಲ್ಲಿಗೆ ಪನ್ನೀರ್ 1 ತುಂಬ ಅದು ಪ್ರಪಂಚದ ಯಾವುದೇ ಮೂಲಲ್ಲೂ ಕೂಡ ಅದು ತುಂಬ ಚೆನ್ನಾಗಿ ಬರುವಂಥ ಯೂನಿವರ್ಸಲ್ ವೆರೈಟಿ ಅದು. ಅದನ್ನು ಪನ್ನೀರ್ 1 ಬೆಳಿಬೋದು. ಅದೇ ರೀತಿ ಬೇರೆ ಬೇರೆ ಪನ್ನೀರ್ 2, 3, 4 ಕೂಡ ಅದು ಕೂಡ ಪ್ರಯತ್ನ ಇಲ್ಲಿ ಮಾಡ್ಬೋದು. ಆದರೆ ಪನ್ನೀರ್ 1 ಎಲ್ಲ ತೋಟಗಳಲ್ಲಿ ಪೂರ್ವವಾಗಿರುವಂಥ ಒಂದು ವೆರೈಟಿ ಮತ್ತು ಉತ್ತಮವಾದ ಇಳುವರಿ ಕೊಡುವಂಥ ವೆರೈಟಿ. ಅದನ್ನು ಬೆಳೆಯೋದು ಸೂಕ್ತ ಅಂತ ನಮ್ಮ ಅನಿಸಿಕೆ. ಓಕೆ, ಜಾಯಿಕಾಯಿ ಬಗ್ಗೆ ಹೇಳಿದ್ರಿ. ಮರ ಸಾಂಬಾರು ಬೆಳೆಯಲ್ಲಿ ಲವಂಗ ಕೂಡ ಬೆಳೆಯೋದು. ಆದರೆ ಇದನ್ನು ನಾವು ಪ್ರಯತ್ನ ಮಾಡ್ಬೋದಾ ಈ ಭಾಗದಲ್ಲಿ? ಚಕ್ಕೆ ಪ್ರಯತ್ನ ಮಾಡ್ಬೋದು. ಲವಂಗದಲ್ಲಿ ಕೆಲವು ಕಷ್ಟ ಸಾಧ್ಯಗಳಿದೆ. ಏನಪ್ಪ ಅಂದರೆ ಆ ಹೂಗಳು ಬಿಡೋದು ಆಗಲಿ, ಅದರ ಒಂದು ಪ್ರಮಾಣ ಆಗಲಿ, ಮತ್ತು ಇನಿಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದೆಯಲ್ಲ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಲವಂಗಕ್ಕಿಂತ ಈಗ ಜಾಯಿಕಾಯಿಗೆ ತುಂಬ, ಯಾಕೆಂದರೆ ಅದು ಈಗ ಗ್ರಾಫ್ಟೆಡ್ ಬಂದುಬಿಟ್ಟಿದೆ. ಈಗ ಗ್ರಾಫ್ಟೆಡ್ ಬಂದರೆ 3 ವರ್ಷಕ್ಕೆ ನಿಮಗೆ ಇಳುವರಿ ಬರುತ್ತೆ. ಅದಕ್ಕೆ ಒಂದೊಂದು ಸಸಿಗಳಿಗೆ ಸುಮಾರು 400ರಿಂದ 900 ತನಕ ಇದೆ ಈಗ. ಅದು ಬೇರೆ ಬೇರೆ ವೆರೈಟಿ ಮೇಲೆ ಹೋಗುತ್ತೆ ಮತ್ತು ಉತ್ಪಾದನೆ ಮೇಲೆ ಹೋಗುತ್ತೆ. 450 ರೂಪಾಯಿ ಅದರಿಂದ ಹಿಡಿದು ಜಂಬು ಅಂದರೆ ನಮ್ಮ ಗಜನಿಂಬೆ ಇರುವಂಥ ಸೈಜ್ ಕೂಡ ಇರೋಂಥ ಜಾಯಿಕಾಯಿ ಇದೆ. ಮತ್ತು ಅದೇ ರೀತಿ ಜಾಯಿಪತ್ ಅಂತ, ಜಾಯಿಪತ್ರೆ ಅದಕ್ಕೆ ಆ ಹಣ್ಣು ಕಂಡಿರೋಂಥದ್ದು. ಅದು ಈ ಬೇರೆ ಬೇರೆ ಮಸಾಲ ಪದಾರ್ಥಗಳು ಉಪಯೋಗಿಸ್ತಾರೆ ಮತ್ತು ಈ ಒಂದು ನಮ್ಮ ಬಿರಿಯಾನಿ ಎಲ್ಲ ಮಾಡುವಾಗ ಅದನ್ನ ಹಾಕ್ತಾರೆ. ಅದು ಕೂಡ ಈಗ ಸುಮಾರು 850ರಿಂದ 900 ರೂಪಾಯಿ ಬೆಲೆ ಇದೆ ಅದಕ್ಕೆ, ಜಾಯಿಪತ್ರೆಗೆ. ಜಾಯಿಕಾಯಿಗೂ ಕೂಡ 250 ರೂಪಾಯಿಂದ 300 ರೂಪಾಯಿ ಇದೆ. ಒಂದು ಮರದಲ್ಲಿ 4 ವರ್ಷದ ನಂತರ ಒಳ್ಳೆ ರೀತಿಯಲ್ಲಿ ಅದನ್ನ ಎಸ್ಟಾಬ್ಲಿಷ್ ಆಗಿದ್ರೆ ಗಿಡ ಮರ ಕನಿಷ್ಠ ನಿಮಗೆ ಒಂದು 10ರಿಂದ 15 kgವರೆಗೂ ಸಿಗುವಂಥ ಒಂದು ಮರದಲ್ಲಿ. ಅದರ ಆ ಮರಗಳನ್ನ ಅವರು 10ರಿಂದ 15 ಅಡಿ ಅಂತರದಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ. ಬಾರ್ಡ್ರಲ್ಲಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಾರ್ಡರ್ ಪ್ರೊಟೆಕ್ಷನ್ ಕೂಡ ಥರ ಆಗುತ್ತೆ ಮತ್ತು ಒಳ್ಳೆ ಇಳುವರಿ ಕೂಡ ಬರುತ್ತೆ. ಒಳಗಡೆ ಪ್ರದೇಶದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೋಬೋದು. ಜಾಯಿಕಾಯಿಗೆ ಭಾಳ ಉತ್ತಮವಾದಂಥ ಭವಿಷ್ಯ ಈ ಭಾಗದಲ್ಲಿ ಖಂಡಿತ ಇದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಡಾಕ್ಟರ್ ವಾದಿರಾಜ್ ಅವರೇ, ಉತ್ತಮ ಗುಣಮಟ್ಟದ ಬೆಳೆ ಬರಬೇಕು ಅಂತಂದರೆ ಒಳ್ಳೆ ಗುಣಮಟ್ಟದ ಸಸಿಯನ್ನು ಆಯ್ಕೆ ಮಾಡಬೇಕು. ಈಗ ನಮ್ಮ ಭಾಗದ ರೈತರು ಎಲ್ಲಿಂದ ಈ ಸಸಿಗಳನ್ನು ತೆಗೆದುಕೋಬಹುದು ಅಂತ ತಮಗನ್ಸುತ್ತೆ? ಮಡಿಕೇರಿಲಿ ಕೆಲವು ಸಸಿಗಳು ನಮ್ಮಲ್ಲೇ ಇದೆ, ಕೆಲವು ಸಸಿಗಳು ಪ್ರೈವೇಟ್ ನರ್ಸರಿಗಳಿದೆ. ಅದನ್ನ ನಮ್ಮ ತೋಟಗಾರಿಕೆ ಇಲಾಖೆಯವರು ಮತ್ತು ನಮ್ಮ ಸಾಂಬಾರ ಮಂಡಳಿಯವರು ಅಪ್ರೂವ್ ಮಾಡಿದ್ದಾರೆ ಕೆಲವರು. ಅಂಥ ಕಡೆ ನಾವು ತೊಗೊಂಡ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ನಮಗೆ ಮಡಿಕೇರಿ ಭಾಗದಲ್ಲಿ ತುಂಬ ಸಿಗುತ್ತೆ.
ಸಸ್ಯಗಳು. ಓಕೆ. ಈಗ ನಾಟಿ ಮಾಡೋದಕ್ಕೆ ಮುಂಗಾರು ಸೂಕ್ತವಾದ ಕಾಲ ಸೂಕ್ತವಾದ ಜಾಗ ಅದು ಅಲ್ವಾ? ಸಮಯ. ಈಗ ಹೇಳಿ ಸರ್, ಸಂಬಾರ ಮಂಡಳಿಯಿಂದ ಏನೆಲ್ಲ ಯೋಜನೆಗಳ ಲಾಭವನ್ನು ಪಡೆದು ಎಸ್ಪೆಷಲಿ ಈಗ ರಫ್ತು ಬಗ್ಗೆ ಈಗ ತೊಗೊಂಡಾಗ ಈಗ ಬೆಳೆಗಾರಗಳಿಗೆ ಕೊಡುವಂಥ ಪದ್ಧತಿಗಳು ಬೇರೆ ಬೇರೆ ಸ್ಕೀಮ್ಗಳಿರ್ತದೆ. ಅದರಲ್ಲೂ ಕೂಡ ಬೇರೆ ಬೆಳೆಗಳಿಗೆ ನಮ್ಮ ಸಂಬಾರ ಮಂಡಳಿ ಹೆಚ್ಚಿಗೆ ಸ್ಕೋಪ್ ಇಲ್ಲ. ಏಲಕ್ಕಿ ಮಾತ್ರ, ಏಲಕ್ಕಿಗೆ ಮಾತ್ರ ನಾವು ಎಲ್ಲ ರೀತಿಯ ಪ್ರೋತ್ಸಾಹ ಧನ ಸಹಾಯಗಳನ್ನು ಮಾಡ್ಬೋದು. ಬೇರೆ ಎಲ್ಲ ಸಾಂಬಾರು ಬೆಳೆಗಳು ಕೃಷಿ ಇಲಾಖೆಗೆ ಹೊರಟೋಗುತ್ತೆ. ಆದರೆ ಮಾರುಕಟ್ಟೆಗೆ ನಮ್ಮಲ್ಲಿ 52 ಬೇರೆ ಬೇರೆ ವಿವಿಧ ಸ್ಪೈಸಸ್ಗಳು ಏನಿದೆ, ಸಾಂಬಾರು ಬೆಳೆಗಳಿದೆ. ಆ 52 ಸಾಂಬಾರು ಬೆಳೆಗಳಿಗೆ ಅದರ ಒಂದು ಪ್ರಾಸೆಸಿಂಗ್ ಮಾಡಲಿಕ್ಕೆ, ಅಂದರೆ ಸಂಸ್ಕರಣೆ ಮಾಡಲಿಕ್ಕಾಗಲಿ, ಮತ್ತು ವ್ಯಾಲ್ಯೂ ಅಡಿಷನ್, ಅದರ ಮೌಲ್ಯವರ್ಧನೆ ಮಾಡಲಿಕ್ಕಾಗಲಿ, ಅದರ ಪ್ಯಾಕೇಜ್ ಮಾಡೋಕ್ಕಾಗಲಿ, ಅದರ ಬ್ರ್ಯಾಂಡ್ ಮಾಡೋಕ್ಕಾಗಲಿ, ಮತ್ತು ಹೊರದೇಶಕ್ಕೆ ಅದನ್ನ ಕಳಿಸಲಿಕ್ಕಾಗಲಿ, ಅದು ನಮ್ಮ ಭಾರತ ದೇಶದಲ್ಲೇ ಬೇರೆ ಬೇರೆ ವಿವಿಧ ಭಾಗಗಳಿಗೆ ಅದನ್ನ ಕಳಿಸೋಕ್ಕಾಗಲಿ ಹಲವಾರು ಯೋಜನೆಗಳು ನಮ್ಮ ಸಂಬಾರ ಮಂಡಳಿ ಇದೆ. ಅದು ಮೊದಲನೇ ಯೋಜನೆಯಾಗಿ ನಮ್ಮಲ್ಲಿ ಯಾರೋ ಒಬ್ಬ ಚಿಕ್ಕ ಒಂದು ಈಗ ಸಾಂಬಾರು ಪುಡಿ ಮಾಡುವಂಥ ಒಂದು ಸಣ್ಣ ಘಟಕ ಇಟ್ಕೊಂಡವನು ಅದನ್ನು ಅವನು ಅಪ್ಗ್ರೇಡ್ ಮಾಡ್ತೀನಿ, ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಹೋದಾಗ ಆ ಅಪ್ಗ್ರೇಡ್ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ, ಅಂದರೆ ಬಿಲ್ಡಿಂಗು ಮತ್ತು ಜಾಗ ಬಿಟ್ಟು ಒಳಗಡೆ ಅದಕ್ಕೆ ಬೇಕಾದಂಥ ಉಪಕರಣಗಳಾಗಲಿ ಅದನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ನಮ್ಮ ಸಂಬಾರ ಮಂಡಳಿಯಿಂದ ಧನ ಸಹಾಯ ಸಿಗುತ್ತೆ. ಇದು ಒಂದು ಪ್ರಮುಖವಾದಂಥ ಒಂದು, ಇದರ ಉಪಯೋಗವನ್ನು ಎಲ್ಲ ಯಾವ ಭಾಗದ ರೈತರು ಬೇಕಾದ್ರೂ ಪಡ್ಕೋಬೋದು, ಯಾವ ಭಾಗದಲ್ಲಿ ಬೇಕಾದ್ರೂ ಪಡ್ಕೋಬೋದು. ಆದರೆ ಒಂದೇ ಒಂದು ಕಂಡೀಷನ್ ಏನಪ್ಪ ಅಂದರೆ ಅವರು ಎಕ್ಸ್ಪೋರ್ಟರ್ ಆಗಿರಬೇಕು. ಅವರಿಗೆ ನಮ್ಮ DGFT ಇದೆಲ್ಲ, ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಅವ್ರನ್ನ ಒಂದು EC ನಂಬರ್ ಕೊಟ್ಟಿರ್ತಾರೆ. ಆ EC ನಂಬರು ನಮ್ಮ ಸಾಂಬಾರು ಬೆಳೆಗಳಿಗೆ ಮಾತ್ರ ಅಂತಲ್ಲ, ಯಾವುದೇ ಉದ್ಯಮಿಗಳಿಗೆ, ಅವನು ಸ್ಟೀಲ್ ಇರ್ಬೋದು ಅಥವಾ ಸೋಪ್ ಮಾಡೋನಿರ್ಬೋದು, ಬೇರೆ ಬೇರೆ ಯಾವುದ್ಯಾವ್ದಾದ್ರು ಅವನೊಂದು ಎಕ್ಸ್ಪೋರ್ಟರ್ ಕೋಡ್ ಅಂತ ಕೊಟ್ಟಿರ್ತಾರೆ. ಆ ಒಂದು ಕೋಡ್ ನಂಬರ್ ಇದ್ದು ಸಾಕಂದರೆ ಅವನು ಅವ್ರು ರಿಜಿಸ್ಟರ್ಡ್ ಎಕ್ಸ್ ಅಂತ. ನಂತರ ಅವನು ನಮ್ಮ ಸಂಬಾರ ಮಂಡಳಿಯಲ್ಲಿ ಸದಸ್ಯ ಆಗ್ಬೋದು. ಅವನು ಎಕ್ಸ್ಪೋರ್ಟರ್ ಲೈಸೆನ್ಸ್ ಕೂಡ ನಮ್ಮ ಸಂಬಾರ ಮಂಡಳಿ ಕೊಡುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕೂಡ, ಅಂದರೆ ಏನಾದ್ರು ಅವನು ಮೌಲ್ಯವರ್ಧನೆ ವಸ್ತುಗಳನ್ನ ತಯಾರು ಮಾಡೋಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ, ಅದು ಕೂಡ ನಾವು ಲೈಸೆನ್ಸ್ಗಳು ಮತ್ತು ಸರ್ಟಿಫಿಕೇಷನ್ ನಮ್ಮ ಬೋರ್ಡೇ ಕೊಡುತ್ತೆ. ಸಾಂಬಾರುಗಳನ್ನು ಬೆಳೆಗಳನ್ನು ಉಪಯೋಗಿಸಿ ಮಾಡೋಂಥ ಯಾವುದೇ ವಸ್ತುಗಳಿದ್ರೆ, ಯಾಕಂದರೆ ಅದು ಬಿಟ್ಟರೆ ಬೇರೆ ಯಾವುದೇ ಆರ್ಗನೈಸೇಷನ್ಗೂ ಕೊಡಲಿಕ್ಕೆ ಅಧಿಕಾರ ಇಲ್ಲ. ಈಗ ಪಾರ್ಲಿಮೆಂಟ್ ಆ್ಯಕ್ಟ್ ಪ್ರಕಾರ ಈ ಒಂದು ಸಾಂಬಾರು ಬೆಳೆಗಳಿಗೆ ಸಾಂಬಾರು ಮಂಡಳಿ ಮಾತ್ರ ಅದಕ್ಕೆ ಒಂದು ಹಕ್ಕು ಇರುವಂಥದ್ದು. ಬೇರೆ ಬೇರೆ ಪದಗಳಿಗೆ ಬೇರೆ ಬೇರೆ ಆರ್ಗನೈಸೇಷನ್ ಇದೆ. ಎಪಿಡಾ ಮುಖಾಂತರ ಬೇರೆ 1100 ಪ್ರಾಡಕ್ಟ್ಗಳಿಗೆ ಎಪಿಡಾ ಕೊಡುತ್ತೆ. ಅದು ನಾವು 52 ಸ್ಪೈಸಸ್, ಅದರೊಳಗೂ ನಮ್ಮ ದಕ್ಷಿಣ ಭಾಗದಲ್ಲಿ ಕೇವಲ 8ರಿಂದ 10 ಸ್ಪೈಸಸ್ ಮಾತ್ರ ನಾವು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇದೆ. ಮತ್ತು ಅದಕ್ಕೆ ನಾವು ಹೆಚ್ಚಿನ ಒಂದು ಒಲವು ಮತ್ತು ಅದಕ್ಕೆ ಬೇಕಾದಂಥ ಸಹಕಾರಗಳನ್ನ ಕೊಡ್ತೀವಿ. ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಫಂಡನ್ನು ಕೊಡ್ತೀವಿ. ಎರಡನೇದು ಅವನು ಮಾಡಿದಂಥ ಪ್ರಾಡಕ್ಟ್ಗೆ ಬ್ರ್ಯಾಂಡ್ ಮಾಡಲಿಕ್ಕೆ ಬೇಕಾದಂಥ ಒಂದು ಲೈಸೆನ್ಸ್ ಅಥವಾ ಸರ್ಟಿಫಿಕೇಟ್, ಬ್ರ್ಯಾಂಡಿಂಗ್ ಲೈಸೆನ್ಸ್ ಕೂಡ ನಮ್ಮ ಸಾಂಬಾರ ಮಂಡಳಿ ಮುಖಾಂತರನೇ ಕೊಡ್ತೀವಿ. ಇದು ಮ್ಯಾಂಡೇಟ್, ನಮ್ಮ ಮಂಡಳಿಯೇ ಕೊಡಬೇಕು. ಮೂರನೇದು ಅವನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದರೆ ಅದಕ್ಕೆ ಮುಂಚೆ ಅವನು ಎಕ್ಸ್ಪೋರ್ಟರ್ಗೆ ಅವನ ವಸ್ತುಗಳನ್ನ ಅವನು ಕಳಿಸ್ಬೇಕಾಗತ್ತೆ. ಆ ಕಳಿಸೋ ಟೈಮಲ್ಲಿ ಅವನಿಗೆ ಖರ್ಚುಗಳು ಜಾಸ್ತಿ ಬರ್ತದೆ. ಕಾರ್ಗೋ ಚಾರ್ಜ್ ಆಗ್ಬೋದು, ಬೇರೆ ಬೇರೆ ಚಾರ್ಜ್ಗಳಾಗ್ಬೋದು. ಅದರ ಒಂದು ಪೋರ್ಷನ್ನ ನಾವು ನಮ್ಮ ಬೋರ್ಡ್ ಕೊಡುತ್ತೆ. ಅದಲ್ಲದೆ ಕೆಲವು ಈ ಒಂದು ಬ್ರೋಚರ್ಸ್ಗಳನ್ನ, ಅವನ ಉತ್ಪಾದನೆ ಬಗ್ಗೆ ಒಂದೊಂದು ಲಿಟ್ರೇಚರ್ಗಳನ್ನ, ಬ್ರೋಚರ್ಗಳನ್ನ ಮಾಡಲಿಕ್ಕೆ, ಅದು ಪ್ರಿಂಟ್ ಮಾಡಿಸ್ಲಿಕ್ಕೆ ಮತ್ತು ಹೊರದೇಶಕ್ಕೆ ಕಳ್ಸೋಕ್ಕೆಲ್ಲ ಅದರಲ್ಲೂ ಕೂಡ ನಮ್ಮ ಸಹಕಾರ ಸಂಬಾರ ಮಂಡಳಿ ಕೊಡುತ್ತೆ. ಅದಲ್ಲದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅವನ ವಸ್ತುಗಳನ್ನ ಬೇರೆ ಬೇರೆ ಭಾರತದಲ್ಲಾಗಲಿ ಮತ್ತು ವಿದೇಶಗಳಲ್ಲಿ ಎಕ್ಸಿಬಿಟ್ ಮಾಡೋಕ್ಕೆ ಮತ್ತು ಬಯರ್ನ ಸಂಪರ್ಕ ಮಾಡಲಿಕ್ಕೆ ಅನುಕೂಲವಾಗುವಂಥ ಸುಮಾರು ಒಂದು ವರ್ಷದಲ್ಲಿ 50ರಿಂದ 60 ಸ್ಪೈಸಸ್ ಫೇರ್ಗಳಾಗುತ್ತೆ. ಭಾರತ ದೇಶದಲ್ಲೇ ಒಂದು 25 ಆಗುತ್ತೆ. ಅದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮುಖಾಂತರ ಆಗುತ್ತೆ. ಅದೇ ರೀತಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಕೂಡ ಬೇಕಾಷ್ಟು ಸ್ಪೈಸ್ ಫೇರ್ಗಳು ಮಾಡ್ತಾರೆ, ಮೇಳಗಳು. ಆ ಮೇಳಗಳಲ್ಲಿ ಇವನ ಪದಾರ್ಥಗಳನ್ನ ಎಕ್ಸಿಬಿಟ್ ಮಾಡಲಿಕ್ಕೆ, ಅವನು ಅಲ್ಲಿಗೆ ಹೋಗಲಿಕ್ಕೆ ಕೂಡ ನಾವು ಅವನಿಗೆ ಪ್ರೋತ್ಸಾಹ ಕೊಡ್ತೇವೆ ಮತ್ತು ಧನ ಸಹಾಯ ಕೂಡ ಅವರಿಗೆ ಮಾಡ್ತೇವೆ. ಅದಲ್ಲದೆ ಫಾರಿನ್ಗಳಿಗೆ ಕೆಲವು ಸತಿ ಅವನು ಹೋಗ್ತೀನಿ ಅಂದರೆ ಆ ಫಾರಿನ್ ಹೋಗುವ ವೆಚ್ಚಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ಸ್ಪೈಸ್ ರೋಡ್ ಕೊಡುತ್ತೆ. ಮತ್ತು ನಮ್ಮ ಸಾಂಬಾರ ಮಂಡಳಿ ಸ್ಟಾಲಲ್ಲಿ ಅವನ ಮೆಟೀರಿಯಲ್ಗಳನ್ನ ಎಕ್ಸಿಬಿಟ್ ಮಾಡಲಿಕ್ಕೆ ಮತ್ತು ಅಲ್ಲಿ ಬೈಯರ್ ಸೆಲ್ಲರ್ ಕಾಂಟ್ಯಾಕ್ಟ್ ಬರಲಿಕ್ಕೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀವಿ. ಇದು ಪ್ರಮುಖವಾದದ್ದು. ನಂತರ ಈ ಪ್ಯಾಕೇಜಿಂಗ್, ಒಳ್ಳೊಳ್ಳೆ ರೀತಿಯ ಪ್ಯಾಕೇಜ್ ಮಾಡಿ ಒಳ್ಳೊಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡಲಿಕ್ಕೋಸ್ಕರ ನಮ್ಮ ಸಾಂಬಾರ ಮಂಡಳಿ ಅದು ಕೂಡ ಸಪೋರ್ಟ್ ಮಾಡುತ್ತೆ. ಅದಲ್ಲದೆ ನಮ್ಮಲ್ಲಿ ಸ್ಪೈಸ್ ಪಾರ್ಕ್ ಅಂತ ಡೆವಲಪ್ ಮಾಡಿದ್ವಿ. ಸ್ಪೈಸ್ ಪಾರ್ಕಲ್ಲಿ ಪ್ರಮುಖವಾಗಿ ನೀವು ಬೆಳೆದಂಥ ವಸ್ತುಗಳನ್ನ ಅಲ್ಲಿ ಗ್ರೇಡ್ ಮಾಡಿ ಮತ್ತು ಕಲರ್ ಸೆಟ್ಟಿಂಗ್ ಆಗಲಿ, ಪ್ಯಾಕಿಂಗ್ ಆಗಲಿ, ಅದನ್ನೆಲ್ಲ ಅಲ್ಲೇ ಕಾಮನ್ ಫೆಸಿಲಿಟಿ ಒಬ್ಬ ಬೆಳೆಗಾರನಿಗೆ ಅಥವಾ ಒಬ್ಬ ಎಕ್ಸ್ಪೋರ್ಟರ್ಗೆ ಇರುತ್ತೆ. ಅಲ್ಲಿ ಅವನ್ನೆಲ್ಲ ಮಾಡ್ಕೊಂಡು ಅವನು
ಅವ್ನು ಮೆಟೀರಿಯಲ್ ತೊಗೊಂಡು ಹೋಗ್ಬೋದು, ಮತ್ತು ಅವ್ನು ಸ್ಟೋರ್ ಕೂಡ ಅಲ್ಲೇ ಮಾಡ್ಬೋದು ಆ ಸ್ಪೈಸ್ ಪಾರ್ಕಲ್ಲಿ. ಆ ಫೆಸಿಲಿಟಿಗಳು ಈಗ ಕೇರಳ ಬೇರೆ ಬೇರೆ ಭಾಗದಲ್ಲಿದೆ, ಕರ್ನಾಟಕದ ಭಾಗದಲ್ಲಿ ಕೂಡ ಅತಿ ಬೇಗ ಆಗಲಿ ಅಂತ ನಾನು ಆಶಿಸ್ತೇನೆ. ಆಗಲ್ಲ 2 ಪೆಪ್ಪರ್ಗೆ ಮತ್ತು ಚಿಲ್ಲಿಗೆ ಆಗ ಜಾಗಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಇದೆ. ಈಗ ಕಾಮರ್ಸ್ ಮಿನಿಸ್ಟ್ರಿ ಕರ್ನಾಟಕ ಸರ್ಕಾರ ಮುಂದೆ ಬಂದರೆ ಕಾಮರ್ಸ್ ಮಿನಿಸ್ಟ್ರಿ ಕುಂದ ಅದಕ್ಕೆ ದುಡ್ಡು ಕೂಡ ಬಂದು ಅಲ್ಲೂ ಕೂಡ ಎಲ್ಲ ಕಾಮರ್ಸ್ ಫೆಸಿಲಿಟಿ ಕೂಡ ಅಲ್ಲಿ ಸಿಗುತ್ತೆ. ಒಂದು. ಎರಡನೇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಆ ಸಾಂಬಾರ ಮಸಾಲ ಪಾರ್ಕಲ್ಲಿ ಅವ್ರದ್ದೇ ಆದಂಥ ಒಂದು ಘಟಕಗಳನ್ನ ಬೇರೆಯವರು ಬೇರೆ ಬೇರೆ ಘಟಕಗಳನ್ನ ಮಾಡ್ಕೊಳ್ಳೋಕ್ಕೆ ಜಾಗನ ನಾವು ಲೀಸ್ ಬೇಸಲ್ಲಿ ನಾಮಿನಲ್ ರೇಟಲ್ಲಿ 50 ವರ್ಷಕ್ಕೆ ಅವ್ರಿಗೆ ಜಾಗ ಕೊಡ್ತೀವಿ. ಅಲ್ಲೇ ಅವನು ಉತ್ಪಾದನೆಗಳನ್ನ ಅಲ್ಲೇ ಮಾಡ್ಕೋಬೋದು. ಮತ್ತು ಅಲ್ಲೇ ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ಟೆಸ್ಟಿಂಗ್ ಲ್ಯಾಬ್ ಬರುತ್ತೆ. ಅವನ ಉತ್ಪಾದನೆಗಳನ್ನ ಅಲ್ಲೇ ಟೆಸ್ಟ್ ಮಾಡಿಸ್ಕೊಂಡು ಹೊರ ದೇಶಕ್ಕೆ ಕಳಿಸೋ ಟೈಮಲ್ಲೆಲ್ಲ ಅನುಕೂಲ ಆಗುತ್ತೆ. ಮತ್ತು ಬೈಯರ್ ಸೆಲ್ಲರ್ಸ್ ರೆಗ್ಯುಲರ್ ಮೀಟಿಂಗ್ಗಳು ಆ ಪಾರ್ಕಲ್ಲೇ ಮಾಡೋ ಮುಖಾಂತರ ಕೊಂಡುಕೊಳ್ಳೋರಿಗೂ ಮತ್ತು ಕೊಡುವನಿಗೂ ಎರಡಿಗೂ ಒಂದು ಒಳ್ಳೆ ಕಾಮನ್ ಪ್ಲೇಸ್ ಆಗುತ್ತೆ. ಇದು ಸ್ಪೈಸ್ ಪಾರ್ಕ್ ಕಾನ್ಸೆಪ್ಟು. ಈಗಾಗಲೇ 9 ಸ್ಪೈಸ್ ಪಾರ್ಕ್ ಭಾರತ ದೇಶದಲ್ಲಿ ಆಗಲೇ ಆಗಿದೆ. ಈಗ 10, 11 ನಮ್ಮ ಕರ್ನಾಟಕದಲ್ಲಿ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಡಗಿ ಚಿಲ್ಲಿ ಮತ್ತು ಕಾಳು ಮೆಣಸಿಗೆ ಅತಿ ಒಂದು ಒಳ್ಳೆಯ ಒಂದು ಉತ್ತೇಜನ. ಡಾಕ್ಟರ್ ವಾದಿರಾಜ್ ಅವರೇ, ತಾವು 52 ಸಾಂಬಾರು ಬೆಳೆ ಅಂದರೆ ಅಂದರೆ ನಮ್ಮ ಭಾಗದಲ್ಲಿ 9ರಿಂದ 10 ಅಂತ. ಹೌದೌದು ಅಲ್ವಾ? ಯಾವ್ಯಾವ್ದು 9ರಿಂದ 10 ಬೆಳೆಗಳು? ಪ್ರಮುಖವಾದ ಏಲಕ್ಕಿ ಆಯಿತು, ಕಾಳು ಮೆಣಸು, ಅರಿಶಿಣ, ಶುಂಠಿ, ಮತ್ತು ಕರಿಬೇವು ಸೊಪ್ಪು, ಓಕೆ, ಪೊಮೊಗ್ರಾನೇಟ್, ದಾಳಿಂಬೆ, ಹುಣಸೆ ಹಣ್ಣು, ಓಕೆ, ಮೆಣಸಿನಕಾಯಿ ಸೇರುತ್ತೆ. ಮೆಣಸಿನಕಾಯಿ ಅದರೊಳಗೆ ಕೂಡ ಹಸಿ ಮೆಣಸಿನಕಾಯಿ ಆದರೆ ತೋಟಗಾರಿಕೆ ಆಗೋಗುತ್ತೆ. ಒಣಮೆಣಸಿನಕಾಯಿ, ಈರುಳ್ಳಿ ಸೇರುತ್ತಾ? ಈರುಳ್ಳಿ ಸೇರಲ್ಲ. ಈರುಳ್ಳಿ ಇಲ್ಲ. ಬೆಳ್ಳುಳ್ಳಿ ಸಿಗುತ್ತೆ. ಬೆಳ್ಳುಳ್ಳಿ, ಗಾರ್ಲಿಕ್ ನಮ್ಮ ಬರುತ್ತೆ. ಸೊ ಹೀಗೆ ಪ್ರಮುಖವಾಗಿದೆ. ಬಟ್ ಪ್ರಮುಖವಾಗಿ 8ರಿಂದ 10 ಭಾಳ ಪ್ರಮುಖವಾದ್ದು. ನಮ್ಮಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಮತ್ತು ಎಕ್ಸ್ಪೋರ್ಟಿಗೆ ಅನುಕೂಲ ಆಗುವಂಥದ್ದು ಕಾಳುಮೆಣಸು. ಶ್ರೇಷ್ಠವಾದಂಥ ಕಾಳುಮೆಣಸು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ಹಾಸನ, ಚಿಕ್ಕಮಗಳೂರು ಮತ್ತು ಮಡಿಕೇರಿ, ಕೂರ್ಗ್ ಭಾಗಗಳಲ್ಲಿ ಅತಿ ಉತ್ಕೃಷ್ಟವಾದಂಥ ಏಲಕ್ಕಿ ಮತ್ತು ಕಾಳುಮೆಣಸನ್ನ ಬೆಳೆಯಿದೆ. ಕಾಳುಮೆಣಸು ಈಗ ಇವತ್ತು ಕೂಡ ನಂಬರ್ 1 ಎಕ್ಸ್ಪೋರ್ಟಲ್ಲಿ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಡಾಕ್ಟ್ರೇ, ಬಹಳಷ್ಟು ಜನ ರೈತರದ್ದು ಒಂದು ಪ್ರಶ್ನೆ ಯಾವಾಗಲೂ ಇರುತ್ತೆ. ಸಾಮಾನ್ಯವಾಗಿ ಈ ಸಾಂಬಾರು ಬೆಳೆಗಳನ್ನು ಮಲೆನಾಡಿನಲ್ಲಿ ಬೆಳೀತಾರೆ ಅಲ್ವಾ? ಈಗ ಅದನ್ನು ಬಯಲುಸೀಮೆನಲ್ಲೂ ಕೂಡ ಅಷ್ಟೇ ಜಾಣತನದಿಂದ ನಮ್ಮ ರೈತರು ಬೆಳೀತಾ ಇದ್ದಾರೆ. ಈಗ ಮಲೆನಾಡಿನಲ್ಲಿ ಬೆಳೆದಂತಹ ಸಾಂಬಾರು ಬೆಳೆಗಳಿಗೂ ಬಯಲುಸೀಮೆಯಲ್ಲಿ ಬೆಳೆದಂತಹ ಸಾಂಬಾರು ಬೆಳೆಗಳಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತಾ? ಇದುವರೆಗೂ ಪ್ರಮುಖವಾಗಿ 2 ಸಾಂಬಾರು ಬೆಳೆಗಳನ್ನ ಬೇರೆ ಪ್ರದೇಶ ಅಂದರೆ ನಾನ್ ಟ್ರೆಡಿಷನಲ್ ಏರಿಯಾ, ಮಲೆನಾಡು ಅಲ್ದೇ ಇರೋ ಪ್ರದೇಶದಲ್ಲಿ ಬೆಳೆದಿರೋದು ಒಂದು ಏಲಕ್ಕಿ, ಒಂದು ಕಾಳುಮೆಣಸು. ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳು ಇಲ್ಲ. ಒಂದೇ ಸಮವಾದ ಗುಣಮಟ್ಟಗಳು ಇದೆ. ಮತ್ತು ಇಳುವರಿಲಿ ಕೂಡ ಅಷ್ಟೊಂದು ಕಡಿಮೆ ಏನಾಗಿಲ್ಲ. ಆದರೆ ಪರಿಶ್ರಮ ಜಾಸ್ತಿ ಬೇಕಾಗುತ್ತೆ ಇಲ್ಲಿ. ಅದರೊಳಗೂ ಕೂಡ ನೀರು, ಎಲ್ಲೆಲ್ಲಿ ನೀರು ಸಾಕಷ್ಟು ಇರುತ್ತೋ ಅಲ್ಲೆಲ್ಲ ಚೆನ್ನಾಗಿ ಇದನ್ನು ಬೆಳಿಬೋದು. ಆದರೆ ನೀರಿಲ್ಲದೆ ಜಾಗದಲ್ಲಿ ಇದೆಲ್ಲ ಬೆಳೆಯೋಕ್ಕಾಗಲ್ಲ. ಆದರೆ ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಮಳೆ ಬರ್ತಾನೆ ಇರುತ್ತೆ. ಅವರ ತೋಟಗಳಲ್ಲೇ ಹೊಂಡಗಳಿರುತ್ತೆ, ಕೆರೆಗಳು ಮಾಡ್ಕೊಂಡಿರ್ತಾರೆ, ಅಲ್ಲೆಲ್ಲ ಕೆರೆ ತುಂಬಿರುತ್ತೆ. ಹಾಗಾಗಿ ಅಲ್ಲಿ ನೀರಾವರಿ ಕೊಡೋದು ಕಷ್ಟ ಆಗೋಲ್ಲ. ಬಟ್ ನಮ್ಮ ಈ ಒಂದು ಬೇರೆ ನಾನ್ ಟ್ರೆಡಿಷನಲ್ ಪ್ರದೇಶಗಳಲ್ಲಿ ಅದನ್ನು ಕ್ರಿಯೇಟ್ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ನೀರಿನ ಒಂದು ನಿರ್ವಹಣೆಯಲ್ಲಿ ಚೆನ್ನಾಗಿದ್ದರೆ ಇಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು. ಆದರೆ ಏನೇ ಆದರೂ ಕೂಡ ಕೆಲವು ನೇಟಿವ್ ಅಂತ ಹೇಳ್ತೀವಿ, ಯಾವ ಭಾಗದಲ್ಲಿ ಮೊದಲಿಂದ ಚೆನ್ನಾಗಿ ಬರ್ತಾ ಇರ್ತೋ ಅಲ್ಲಿ ಚೆನ್ನಾಗಿ ಬರುತ್ತೆ. ಬೇರೆ ಕಡೆ ಬಂದಾಗ ಏನೇ ಆದರೂ ಕೂಡ ಅಲ್ಲಿ ಅಷ್ಟು ಚೆನ್ನಾಗಿ ಬಿಗಿನಿಂಗ್ ಬಂದರೂ ಕೂಡ
ತುಂಬ ದಿನಗಳು ಅದು ಇರಲ್ಲ, ಲಾಂಗ್ ಸ್ಟ್ಯಾಂಡಿಂಗ್ ಆಗಿರಲ್ಲ ಅದು. ಅಲ್ಲ ಡಾಕ್ಟ್ರೆ, ಯಾಕೆ ಕೇಳ್ತಿದ್ದೀನಿ ಅಂದರೆ ಈಗ ರಫ್ತಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ರಫ್ತು ಅಂತಂದರೆ ಅಲ್ಲಿ ಗುಣಮಟ್ಟಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಾರೆ. ಹೌದೌದು. ಆಗ ಅಲ್ಲಿ ಬೆಳೆದಿರುವಂತಹ ಸಾಂಬಾರನ್ನು ಬಹಳ ಬೇಗ ಸ್ವೀಕರಿಸಿ ಬಯಲು ಪ್ರದೇಶದಲ್ಲಿ ಬೆಳೆದಿರುವಂಥ ಸಾಂಬಾರು ಬೆಳೆಯನ್ನು ಏನಾದರೂ ಇಷ್ಟಪಡದಲ್ಲೇ ಇರೋ ಸಾಧ್ಯತೆ ಇದೆಯಾ ಅಂತ? ಇಲ್ಲ. ಗುಣಮಟ್ಟ ಎಲ್ಲ ಗುಣಮಟ್ಟ ಯಾಕಂದರೆ ಈಗ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆಲ್ಲ ಗೊತ್ತಿರೋದು ಕೇಸರಿ, ಸ್ಯಾಫ್ರಾನ್ ಅನ್ನೋದು ಜಮ್ಮು ಕಾಶ್ಮೀರ ಅಲ್ಲಿ ಮಾತ್ರ ಬರುತ್ತೆ, ಬೇರೆ ಕಡೆ ಎಲ್ಲೂ ಬರಲ್ಲ ಅಂತ ಇತ್ತು. ಆದರೆ ಈ ಬಳ್ಳಾರಿಯಲ್ಲಿ ಕೂಡ ಆರ್ಟಿಫಿಷಿಯಲ್ ಆಗಿ ಅದನ್ನ ಕ್ರಿಯೇಟ್ ಮಾಡಿ ಅದರ ನಾನು ಹೋಗಿದ್ದೆ ಅಲ್ಲಿ ಆ ಜಾಗಕ್ಕೆ ಹೋಗಿದ್ದೆ, ಅವ್ನು ನನಗೆ ಮೊದಲೇ ಮಾಡಿದ್ದೆ, ಚೆನ್ನಾಗಿ ಕೂಡ ಬಂತು. ಹೇಗೆ ಬೆಳೆದಿದ್ದಾರೆ ಸರ್ ಅಲ್ಲಿ ಕೇಸರಿನ? ಆರ್ಟಿಫಿಷಿಯಲ್, ಈಗ ಗ್ರೀನ್ ಹೌಸ್ ಅಂತ ಹೇಳ್ತೀವಲ್ಲ ಅದೇ ರೀತಿ ಅದಕ್ಕೆ ಬೇಕಾದಂಥ ವಾತಾವರಣವನ್ನು, ಕಾಶ್ಮೀರದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಕಾಶ್ಮೀರ ಅಂದರೆ ಅದಕ್ಕೆ ಬೇಕಾದಂಥ ಸಾಮಾನ್ಯವಾಗಿ ಬೇಕಾದ ಎರಡು ಅಂಶ, ಒಂದು ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿ, ಉಷ್ಣಾಂಶ ಮತ್ತು ತೇವಾಂಶವನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದು, ಸರಿಯಾದ ಸಮಯದಲ್ಲಿ ಬೀಜಗಳನ್ನ ಅಲ್ಲಿಂದನೇ ತರಿಸ್ಕೊಂಡು ಎಲ್ಲ ಮಾಡಿದರೆ ಅಲ್ಲಿ ಚೆನ್ನಾಗಿ ಬಂದಿದೆ. ಆದರೆ ಏನಪ್ಪ ಅಂದರೆ ಆಮೇಲೆ ಅದರ ಗುಣಮಟ್ಟ ಕೂಡ ನಾವು ಟೆಸ್ಟ್ ಮಾಡಿಸ್ತು. ಇಲ್ಲಿಂದ ಜಮ್ಮು ಕಾಶ್ಮೀರಿಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಕಾಶ್ಮೀರ್ ಯೂನಿವರ್ಸಿಟಿ ಇದೆ, ಅಲ್ಲಿಗೆ ಟೆಸ್ಟ್ ಮಾಡಿಸ್ತು. ನೋಡಿದಾಗ ಅಲ್ಲಿ ಗುಣಕ್ಕೂ ಇಲ್ಲಿ ಗುಣಕ್ಕೂ ವ್ಯತ್ಯಾಸ ಏನು ಕಾಣಲೇ ಇಲ್ಲ. ಅದೇ ಇಲ್ಲೂ ಕೂಡ ಅದೇ ಗುಣಮಟ್ಟ ಆಗೋಕ್ಕೆ ಇದೊಂದು ಒಳ್ಳೆ ಸಾಕ್ಷಿ. ಹಾಗಾಗಿ ಸಾಕ್ಷಿ. ಆದರೆ ಇಲ್ಲಿ ಏನಂದರೆ ಅಲ್ಲ ಕಷ್ಟ ಸಾಧ್ಯ. ಕೇಸರಿಯನ್ನು ಬೆಳಿಬೋದು ಲಾಭದಾಯಕವಾಗಿ. ಲಾಭದಾಯಕ ಅಂತ ಹೇಳೋದು ಈಗ ಕಷ್ಟ ಆಗುತ್ತೆ ಈಗ, ಯಾಕಂದರೆ ಈಗ ಮೊದಲನೇ 2 ಕ್ರಾಪ್ ಬಂದಿದೆ ಅಷ್ಟೇ. ಅದು ಸ್ಮಾಲ್ 5 kg 10 kg, 5 kg 10 kgಲ್ಲಿ ಈಗ 1,55,000 ರೂಪಾಯಿ ಇದೆ 1 kgಗೆ. ಸೊ ಅಂದರೂ ಕೂಡ 10 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಬರುವಂಥ ಟರ್ನ್ ಓವರು. ಅದು ಅದರ ಮೇಂಟೆನೆನ್ಸ್ ಕಾಸ್ಟ್ ನೋಡಿಕೊಂಡು ಲಾಭದಾಯಕ ಆಗಬೇಕು ಅಂದರೆ ಅದರ ಏರಿಯಾ ಜಾಸ್ತಿ ಆಗಬೇಕು. ಆಮೇಲೆ ವರ್ಷ ಅದರ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡು ಎಲ್ಲಿ ನಾವು ಜಾಸ್ತಿ ಖರ್ಚು ಮಾಡಿದ್ವಿ ಅಲ್ಲ ಕಡಿಮೆ ಮಾಡ್ಕೊಂಡು ಅದನ್ನು ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆಗ್ಬೋದು. ಬಟ್ ಆದರೆ ನ್ಯಾಚುರಲ್ ಆಲ್ವೇಸ್. ಡಾಕ್ಟರ್ ವಾದಿರಾಜ್ ಅವರೇ, ಸಂಬಾರ ಮಂಡಳಿಯ ಮತ್ತೂ 2 ಪ್ರಮುಖವಾದ ಕೆಲಸ ಅಂದರೆ ಒಂದು ಸಂಶೋಧನೆ, ಎರಡನೇದು ವಿಸ್ತರಣೆ. ಹೌದೌದು. ಅದ್ರ ಬಗ್ಗೆ ಹೇಳಿ ಸರ್. ಸಂಶೋಧನೆ ಅಂದರೆ ನಾವು ಮೊದಲೇ ನಿಮ್ಗೆ ಹೇಳ್ದಂಗೆ ಸಂಶೋಧನೆ ಮತ್ತು ವಿಸ್ತರಣೆಗೆ ಬರೋದು ಒಂದೇ ಒಂದು ಬೆಳೆ, ಅದು ಏಲಕ್ಕಿ. ಏಲಕ್ಕಿ ಮಾತ್ರ. ಏಲಕ್ಕಿಗೆ ಮಾತ್ರ ನಮ್ಮ ಸಂಬಂಧಗೋಸ್ಕರ ನಮ್ಮಲ್ಲಿ ಏಲಕ್ಕಿಗೋಸ್ಕರ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರ ಸಕಲೇಶ್ಪುರದಲ್ಲಿ, ಅದು ರೀಜನಲ್ ಆಫೀಸ್ ಇದೆ, ದೋಣಿಗಲ್ ಸಕಲೇಶ್ಪುರದಲ್ಲಿ, ಮುನಿರಾಬಾದ್ ಫೋರ್ಟ್ ಎದುರುಗಡೆ ಇದೆ. ಅಲ್ಲಿ ಏಲಕ್ಕಿ ಬಗ್ಗೆ ಸಂಶೋಧನೆಗಳು ಅಲ್ಲಿ ಆಗ್ತದೆ. ಅಲ್ಲಿ ಎಲ್ಲ ವಿಜ್ಞಾನಿಗಳಲ್ಲಿ ಇರ್ತಾರೆ, ಬೇರೆ ಬೇರೆ ವಿಭಾಗದ ವಿಜ್ಞಾನಿಗಳಿರ್ತಾರೆ. ಅದು ಒಂದು ಕಾರ್ಯಕ್ರಮ. ಅದೇ ರೀತಿ ನಮ್ಮ ಸಂಬಾರ ಮಂಡಳಿಯ ರೀಜನಲ್ ಆಫೀಸ್ ಡೆವಲಪ್ಮೆಂಟ್ ಅಭಿವೃದ್ಧಿ ವಿಭಾಗ ಸಕಲೇಶ್ಪುರ ಟೌನಲ್ಲಿ ರೋಟರಿ ಸ್ಕೂಲ್ ಎದುರುಗಡೆ ಇದೆ. ಅಲ್ಲಿ ಏನಪ್ಪ ಅಂದರೆ ಈಗ ಪ್ರಮುಖವಾಗಿ ಒಂದೇ ಒಂದು ಸ್ಕೀಮ್ ಇರೋದು ಈಗ. ಆ ಸ್ಕೀಮ್ ಏನಪ್ಪ ಅಂದರೆ ರೀಪ್ಲಾಂಟಿಂಗ್ ಸ್ಕೀಮ್ ಅಂತ, ನಾಟಿ ಯೋಜನೆ ಅಂತ. ಮರುನಾಟಿ ಯೋಜನೆ ಅನ್ನೋದು ಅದು 8 ವರ್ಷ ಆದಮೇಲೆ ಗ್ಯಾಪ್ ಫಿಲ್ಲಿಂಗ್ಗಳಿಗೆ ಕೊಡ್ತೀವಿ ಅದನ್ನ. ಅದು ಅಲ್ಲ, ನೀವು ರೀಪ್ಲಾಂಟಿಂಗ್ ಅಂದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಇದು ಪ್ಲಾಂಟಿಂಗ್ ಯೋಜನೆ. ಪ್ಲಾಂಟಿಂಗ್. ಓಕೆ. ಸೊ ಪ್ರಮುಖವಾಗಿ ನಾವು ಇದನ್ನು ಮಲೆನಾಡು ಭಾಗಕ್ಕೆ ಮಾತ್ರ ಕೊಡ್ತಾರೆ ಅನ್ಸುತ್ತಲ್ವ? ಈಗ ಅದನ್ನ ಬೋರ್ಡ್ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಿ ಈಗ ನಾನ್ ಟ್ರೆಡಿಷನಲ್ ಏರಿಯಾಗಳು ಕೂಡ ಕೊಡಬೇಕು ಅಂತ ಆಗಿದೆ. ಓಕೆ. ಅದಕ್ಕಾಗಿ ಮೋಸ್ಟ್ಲಿ ಅದರ ಜೀವಗಳು ಶಾರ್ಟ್ಲಿ ಬರ್ಬೋದು. ಅದನ್ನು ಫೀಲ್ಡ್ ಆಫೀಸರ್ ಬಂದು ಅಲ್ಲಿ ನೋಡಿ ಅದನ್ನ ಎಷ್ಟು ಎಕರೆ ನೀವು ಎಷ್ಟು ಗಿಡಗಳನ್ನ ಹಾಕಿದ್ರೆ ಅದ್ರ ಮೇಲೆ ನಿಮಗೆ ಸಬ್ಸಿಡಿಯನ್ನು ಕೊಡ್ತಾರೆ. 1 ಹೆಕ್ಟರ್ಗೆ ಸುಮಾರು 50,000 ರೂಪಾಯಿ ಅಷ್ಟು ಸಬ್ಸಿಡಿಯನ್ನು 2 ಕಂತಲ್ಲಿ ಕೊಡ್ತೇವೆ, ಈಕ್ವಲ್ ಕಂತಲ್ಲಿ. ಮೊದಲನೇ ವರ್ಷ 25,000, ಎರಡನೇ ವರ್ಷ 25,000. 1 ಹೆಕ್ಟರ್ ಅಂದರೆ 3,000 ಗಿಡಗಳನ್ನ ನಾವು ಹಾಕಬೇಕು. ಮತ್ತು ಅದೇ ರೀತಿ ಏಲಕ್ಕಿ ಒಣಸಲಿಕ್ಕೆ ಕಷ್ಟ ಆಗ್ತದೆ. ಡ್ರೈಯಿಂಗ್ ಪ್ರಾಸೆಸಿಂಗ್ ಮಾಡೋ ಟೈಮಲ್ಲಿ ಏಲಕ್ಕಿ ಡ್ರೈಯರ್ನ, ಅಂದರೆ ನಮ್ಮ ಟ್ರೆಡಿಷನಲ್ ಡ್ರೈಯರ್ ಅಂದರೆ ಸೌದೆ ಅಲ್ಲದ ರೀತಿಯಲ್ಲಿ ಸೌದೆ ಉಪಯೋಗಿಸಬಾರ್ದು. ಬೇರೆ ಯಾವುದೇ ಒಂದು ಹೀಟ್ ಮೂಲ, ಅದು ಕರೆಂಟ್ ಆಗ್ಬೋದು, ಅದು ಗ್ಯಾಸ್ ಆಗ್ಬೋದು, ಅದ್ರ ಮುಖಾಂತರ ಕೆಲವು ಅತಿ ಉತ್ತಮವಾದಂಥ ಡ್ರೈಯರ್ಗಳು ಕೇರಳದಾಗಲ್ಲ ಈಗ ಡೆವಲಪ್ ಆಗಿದೆ, ಕೇರಳ ಮತ್ತು ತಮಿಳುನಾಡಲ್ಲಿ. ಅಂಥ ಹೊಸ ಮಾಡಿಫೈಡ್ ಡ್ರೈಯರ್ಗಳನ್ನ ನಮ್ಮ ತೋಟಗಳಲ್ಲಿ ಇಟ್ಕೊಂಡ್ರೆ ಅದು ಕೂಡ ಸಬ್ಸಿಡಿನ ಅಪ್ ಟು 1 ಲಕ್ಷ ತನಕ ಕೊಡುವಂಥ ವ್ಯವಸ್ಥೆ ಇದೆ ಈಗ. ಓಕೆ. ಅಂದರೆ ಈಗ ಏಲಕ್ಕಿಯನ್ನು ತುಂಬ ಪ್ರಧಾನವಾಗಿ ಸಂಬಾರ ಮಂಡಳಿ ಪರಿಗಣಿಸಿದೆ. ಅಲ್ಲಲ್ಲ, ನಮಗೆ ಇರೋದೇ ಮ್ಯಾಂಡೇಟೇ ಅದು ಏಲಕ್ಕಿ ಆ್ಯಸ್ ಪರ್ ದಿ ಸ್ಪೈಸಸ್ ಬೋರ್ಡ್ ಆ್ಯಕ್ಟ್ ಪ್ರಕಾರ. ಓಕೆ. ಸಣ್ಣ ಮತ್ತು ದಪ್ಪ ಏಲಕ್ಕಿಗಳ ಅಭಿವೃದ್ಧಿ ಮತ್ತು ಸಂಶೋಧನೆಗೆ ಮಾತ್ರ ನಮಗೆ. ಮಿಕ್ಕಿದ ಎಲ್ಲ 51 ಬೇರೆ ಸಂಬಾರ ಬೆಳೆಗಳಿದೆಯಲ್ಲ ಅದು ತೋಟಗಾರಿಕೆಗೆ ಬಂದ್ಬಿಡುತ್ತೆ, ಕೃಷಿ ವಿಭಾಗ ಬಂದ್ಬಿಡ್ತಾರೆ. ಓಕೆ. ಈಗ ಡಾಕ್ಟ್ರೇ, ಮಾರಾಟಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಇನ್ಪುಟ್ಸ್ಗಳೇನಾದ್ರು ಇದ್ದರೆ ಕೊಡಿ. ಸಂಬಾರು ಉತ್ಪನ್ನಗಳ ಮಾರಾಟಕ್ಕೆ ಅಂದರೆ ಈಗ ನಾವು ಮೊದಲೇ ಹೇಳ್ದಂಗೆ ಪ್ರಮುಖವಾಗಿ ನಮ್ಮಲ್ಲಿ ಬಯೋ ಸೆಲ್ಲರ್ ಮೀಟ್ಗಳು ತುಂಬ ಆಗುತ್ತೆ. ಅದೇ ರೀತಿ ಪ್ರತಿ ವರ್ಷ ವರ್ಲ್ಡ್ ಸ್ಪೈಸ್ ಕಾಂಗ್ರೆಸ್ ಆಗುತ್ತೆ ಪ್ರತಿ ವರ್ಷ ಬೇರೆ ಬೇರೆ ಭಾಗದಲ್ಲಿ. ಅಲ್ಲಿಗೆಲ್ಲ ಇವತ್ತು ಯಾರ್ಯಾರು
ಈಗ ಬೇರೆ ಬೇರೆ ಸಾಂಬಾರ ಉತ್ಪಾದನೆಗಳು ಮಾಡ್ತಾರಲ್ಲ, ಸಾಂಬಾರು ಘಟಕಗಳು ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಮೌಲ್ಯವರ್ಧನ ಮಾಡ್ಕೊಂಡು ಬೇರೆ ಬೇರೆ ಮಸಾಲ ಪದಾರ್ಥಗಳಾಗ್ಬೋದು, ಅಥವಾ ಆಯಿಲ್ ಏಲಕ್ಕಿ ಆಯಿಲ್ ಆಗ್ಬೋದು, ಶುಂಠಿ ಓಲಿಯೋ ರೆಸಿನ್ಸ್ ಆಗ್ಬೋದು, ಪೆಪ್ಪರ್ ಓಲಿಯೋ ರೆಸಿನ್ಸ್ ಆಗ್ಬೋದು, ಟರ್ಮರಿಕ್, ಕರ್ಕುಮಿನ್ ಎಕ್ಸ್ಟ್ರಾಕ್ಷನ್ ಯೂನಿಟ್ಗಳೆಲ್ಲ ಮಾಡಿ ಅವ್ರದ್ದೇ ಆದಂಥ ಬ್ರ್ಯಾಂಡಲ್ಲಿ ಎಕ್ಸಿಬಿಟ್ ಮಾಡ್ಕೊಂಡು ಬಯೋಸೆಲ್ ಮೀಟ್ಗಳಲ್ಲಿ ಭಾಗವಹಿಸ್ಬೋದು. ಅದಕ್ಕೆಲ್ಲ ನಮ್ಮ ಸಂಬಾರ ಮಂಡಳಿ ಮುಖಾಂತರ ಎಲ್ಲ ರೀತಿಯ ಸಹಕಾರ ಸಿಗುತ್ತೆ ಅವರಿಗೆ. ಓಕೆ. ಅದು ಪ್ರಮುಖವಾದಂಥ ಮಾರುಕಟ್ಟೆಗೆ ಆಗುವಂಥದ್ದು. ಮತ್ತು ನಮ್ಮಲ್ಲಿ ಕೆಲವು ವಾಟ್ಸಪ್ ಗ್ರೂಪ್ಗಳಿದೆ, ಮತ್ತು ಸ್ಪೈಸಸ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ನು, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸು, ಇದನ್ನೆಲ್ಲ ಮಾಡಲಿಕ್ಕೆ ನಮ್ಮ ಸಂಬಾರ ಮಂಡಳಿ ಪ್ರೋತ್ಸಾಹ ಕೊಡುತ್ತೆ. ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಎರಡರಲ್ಲೂ ಕೊಡುತ್ತೆ. ಆ ಥರ ಸ್ಪೈಸಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆದರೆ ನಮ್ಮ ಮಂಡಳಿ ಮುಖಾಂತರ ಅವರಿಗೆ ಬರೀ ಆರ್ಥಿಕ ಮತ್ತು ತಾಂತ್ರಿಕ ಅಲ್ಲದೆ ಮಾರ್ಕೆಟಿಗೆ ಕೂಡ ಈಗ ಬೈಯರ್ಸ್ ಎಲ್ಲ ಮೀಟಿಂಗ್ ಎಲ್ಲ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ FPOಗಳ ರಚನೆಯನ್ನು ಕೂಡ ಮಾಡ್ತಾ ಇದೆಯಾ ಸಂಬಾರ ಮಂಡಳಿ? ಅಲ್ಲ, ಸಂಬಾರ ಮಂಡಳಿನೇ ಮಾಡ್ತಾರೆ, ನೇರವಾಗಿ ಮಾಡ್ತಿಲ್ಲ. ಯಾರು ಮಾಡ್ತೀವಿ ಅಂತ ಮುಂದೆ ಬಂದಿರೋದಕ್ಕೆ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಸಪೋರ್ಟ್ ಮಾಡ್ತೀವಿ. ಓಕೆ. ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿ ಈ ರೀತಿ ಅಸೋಸಿಯೇಷನ್ ಮಾಡುವಂಥ ರೈತ ಉತ್ಪಾದಕ ಸಂಸ್ಥೆಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ಮುಂದೆ ಬರ್ಬೋದು. ಅಥವಾ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಥರ ಮಾಡ್ಕೊಂಡು ಅದಕ್ಕೆಲ್ಲ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದೆಲ್ಲ ಅವರು ಮುಂದೆ ಬಂದರೆ ಅದೊಂದು ಜುನಿಯನ್ ಆಗಿದೆ, ಮತ್ತು ಅಲ್ಲೆಲ್ಲ ಆ ಒಂದು ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅವೆಲ್ಲ ಇದೆ ಅಂತ ಆದರೆ ಖಂಡಿತ ಅದಕ್ಕೆಲ್ಲ ಬೇಕಾದಂಥ ಆರ್ಥಿಕ ಸಹಾಯ ಮತ್ತು ತಾಂತ್ರಿಕ ಸಹಾಯಗಳು ಕೊಡ್ತೀವಿ. ಸಕಲೇಶ್ಪುರದಲ್ಲಿ ಏಲಕ್ಕಿ ಮಾರುಕಟ್ಟೆ ಇತ್ತಲ್ವಾ? ಮೊದಲಿತ್ತು, ಈಗ ಏಲಕ್ಕಿ ಮಾರುಕಟ್ಟೆ ಇಲ್ಲ. ಆದರೆ ಒಳ್ಳೆ ರೀತಿಯಲ್ಲಿ ಏಲಕ್ಕಿ ಮಾರುಕಟ್ಟೆ ಕೇರಳದಲ್ಲಿ ಈ ಆಕ್ಷನ್ ಆಗಿ ಮಾಡ್ತೀವಿ. ಈಗ ಎಲ್ಲಿದೆ ಸರ್ ಅದು? ಪುಟ್ಟಡಿ ಅಂತ ಕೇರಳ ಕುಂಬಳಿ ಹತ್ರ ಇಡುಕಿ ಜಿಲ್ಲೆ ಒಳಗೆ. ಅಲ್ಲಿ ತುಂಬ ಪ್ರತಿದಿನ 1 ಲಕ್ಷದಿಂದ 1.5 ಲಕ್ಷ ಏಲಕ್ಕಿ ಅದು ಮಾರುಕಟ್ಟೆ ಆಗುತ್ತೆ ಅಲ್ಲಿ. ಆದರೆ ಅಲ್ಲಿ ಯಾರು ಬೆಳೆಗಾರನೂ ಬರಲ್ಲ, ಬೇರೆ ಯಾರು ಮಧ್ಯವರ್ತಿಗಳು ಇರಲ್ಲ, ಮಾಲ್ ಮಾತ್ರ ಅಲ್ಲಿರುತ್ತೆ. ಸಂಬಾರ ಮಂಡಳಿ ಸೂಪರ್ವಿಷನಲ್ಲೇ ಮಾರುಕಟ್ಟೆ ನಡೆಯುತ್ತೆ. ಆ ಮಾರುಕಟ್ಟೆ ಮಾಡೋನು ಯಾರೋ ಒಬ್ಬ ಇರ್ತಾನೆ, ಒಬ್ಬ ಪಾರ್ಟಿಗೆ ನಾವು ಕೊಟ್ಟಿರ್ತೀವಿ, ಅವ್ನು ಮಾಡ್ತಾನೆ. ಅವ್ನು ಸ್ವಲ್ಪ ಅವ್ನಿಗೊಂದು ಕಮಿಷನ್, ಒಂದು ನಾಮಿನಲ್ ಕಮಿಷನ್ ಬಿಟ್ಬಿಟ್ರೆ ಅವನದೇನು ಪಾತ್ರ ಬರೋಲ್ಲ. ಬರೀ ಸಾಂಬಾಸ್ ಎಲ್ಲ ತಂದು ತೋರಿಸೋದು ಎಲ್ಲರಿಗೂ ಅದು ಆ್ಯಕ್ಷನ್ ಆಗುತ್ತೆ. ಈ ಆ್ಯಕ್ಷನ್ ಮುಖಾಂತರ ಅದಾಗುತ್ತೆ. ಒಳ್ಳೆ ರೀತಿಯಲ್ಲಿ ಈಗ ಏಲಕ್ಕಿ ಬೆಲೆ ಈಗ 7 ವರ್ಷ ನೋಡಿದ್ರೆ ಸ್ಥಿರವಾಗಿ ಒಳ್ಳೆ ರೇಟ್ ಇದೆ. ಸುಮಾರು ಈಗ ಮಧ್ಯವರ್ತಿಗಳು ಇಲ್ಲವೇ ಇಲ್ಲ. ಆ ಥರ ಈ ಮಾರ್ಕೆಟು ನಮ್ಮ ಸಂಬಾರ ಮಂಡಳಿ ಪೆಪ್ಪರ್ ಕೂಡ ಮಾಡಬೇಕು ಅಂತ ನಾವು ಈ ಒಂದು ಪಾರ್ಕಲ್ಲಿ ಪ್ರಪೋಸಲ್ ಕೊಟ್ಟಿದ್ದೀವಿ. ನಮ್ಮ ಈಗ ಸದ್ಯಕ್ಕೆ ಕಾಳುಮೆಣಸು ಯಾವ ಥರ ಮಾರಾಟ ಆಗ್ತಾ ಇದೆ? ಕಾಳುಮೆಣಸು ಅದು ಓಪನ್ ಮಾರ್ಕೆಟ್ ಆಗುತ್ತೆ. ಅಲ್ಲಿ ಕ್ಲೀನಿಂಗು ಗ್ರೇಡಿಂಗ್ ಎಲ್ಲ ನಮ್ಮಲ್ಲಿ ಆಗುತ್ತೆ, ಪ್ಯಾಕಿಂಗು ಎಲ್ಲ ಮಾಡ್ಕೊಡ್ತೀವಿ. ಆಮೇಲೆ ಕಲರ್ ಸಾರ್ಟಿಂಗ್ ಆಗಲಿ, ಸೈಜ್, ದೊಡ್ಡ ಮಿಷಿನ್ಗಳನ್ನ ನಾವೇ ತರಿಸಿ ಪಾರ್ಕಲ್ಲಿ ಇಟ್ಟಿದ್ದೀವಿ. ಸೊ ಯಾರೇ ಬೆಳೆಗಾರ ಅದರ ಉಪಯೋಗ ಪಡ್ಕೋಬೋದು. ಅದು ಮೇಂಟೈನ್ ಮಾಡೋಕ್ಕೆ ನಾವು ಒಬ್ಬರಿಗೆ ಔಟ್ಸೋರ್ಸಿಂಗ್ ಕೊಟ್ಟಿದ್ವಿ. ಅವರೆಲ್ಲ ಏಲಕ್ಕಿ ಮಾತ್ರ ಈ ಹರಾಜಲ್ಲಿ ಆಗುತ್ತೆ. ಏಲಕ್ಕಿ ಮಾತ್ರ ಈಗ ಪೆಪ್ಪರ್ಗೆ ಆಗಬೇಕಾದ್ರೆ ಮಾತ್ರ ಕರ್ನಾಟಕ ಬೆಳೆಗಾರಗಳಿಗೆ ಉತ್ತಮ ಭವಿಷ್ಯ ಖಂಡಿತ ಇದೆ. ಈಗಾಗಲೇ ಮೊದಲೆಲ್ಲ ಕಾಳು ಮೆಣಸೆಲ್ಲ ಕೇರಳದಲ್ಲಿ ಹೆಸರು ಬರ್ತಾಯಿತ್ತು. ನಮ್ಮ ಏಲಕ್ಕಿಗಿಂತ ಹೆಚ್ಚಾಗಿ ಕಾಳು ಮೆಣಸು ಜಾಸ್ತಿ ಕೇರಳಕ್ಕೆ ಹೋಗ್ತಿತ್ತು. ಅಲ್ಲಿ ಅವ್ರು ಏನು ಮಾಡ್ತಿರಲ್ಲ, ಗ್ರೇಡ್ ಮಾಡ್ತಿದ್ರು ಅಷ್ಟೇ. ಕ್ಲೀನ್ ಮಾಡಿ ಗ್ರೇಡ್ ಮಾಡಿ ಪ್ಯಾಕ್ ಮಾಡ್ತಿದ್ರು, ಅವ್ರದ್ದೇ ಬ್ರ್ಯಾಂಡ್ ಅಂತ. ಹಾಗಾಗಿ ಹೊರ ದೇಶದಲ್ಲಿ ಕೂಡ ಕಾಳು ಮೆಣಸು ಅಂದರೆ ಕೇರಳ ಅಂತ ಇತ್ತು. ಆದರೆ ಇತ್ತೀಚಿನ ದಿನಗಳಿಗೆ ಕರ್ನಾಟಕದ ಹೆಚ್ಚಿನ ಕಾಳು ಮೆಣಸು ಕೇರಳಕ್ಕೆ ಹೋಗ್ತಾ ಇಲ್ಲ. ನಮ್ಮವರೇ ಇಟ್ಕೊಂಡು ನಮ್ಮವರೇ ನೇರವಾಗಿ ಮಾರ್ಕೆಟ್ ಮಾಡ್ತಾರೆ. ಆದರೆ ಅವರಿಗೆ ಆರ್ಗನೈಸರ್ ಮಾರ್ಕೆಟಿಂಗ್ ಇನ್ನೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಪಾರ್ಕ್ ಮುಖಾಂತರ ಆದರೆ ನಮಗೂ ಕೂಡ ನಮ್ಮ ಕರ್ನಾಟಕಕ್ಕೂ ಒಳ್ಳೆಯ ಭವಿಷ್ಯ ಇದೆ. ಡಾಕ್ಟರ್ ವಾದಿರಾಜ್ ಅವರೇ, ನಮ್ಮ ಭಾಗದಲ್ಲಿ ಸಾಂಬಾರು ಬೆಳೆಗಳನ್ನು ಬೆಳೆಯುವಂಥದ್ದು ಲಾಭದಾಯಕ ಅಂತ ಅನ್ಸುತ್ತೆ ತಮಗೆ? ಯಾವುದೇ ಕಾರಣಕ್ಕೂ ಪ್ರಮುಖ ಬೆಳೆಯಾಗಿ ಬೆಳಿತೀವಿ ಅಂದರೆ ಅದು ಲಾಭದಾಯಕ ಆಗಲ್ಲ. ಉಪಬೆಳೆಯಾಗಿ ಅದು ಬೆಳಿತೀವಿ ಅಂದರೆ ಖಂಡಿತ ಲಾಭದಾಯಕ ಆಗುತ್ತೆ. ಅಲ್ಲ, ಇಲ್ಲಿ ಯಾರೂ ಪ್ರಧಾನವಾಗಿ ಬೆಳೆಯೋದೇ ಇಲ್ಲ. ಇಲ್ಲೇನಿದ್ರು ಅಡಿಕೆ ಒಳಗೆ, ತೆಂಗೊಳಗೆ ಈ ತರಹ ಬೆಳೆದ್ರೆ ಖಂಡಿತ. ಯಾಕಂದರೆ ಉಪಬೆಳೆಯಾಗಿ ಯಾವತ್ತೂ ಅಷ್ಟೇ. ಈಗ ನೋಡಿ, ಈಗ ಮಲೆನಾಡು ಪ್ರದೇಶದಲ್ಲಿ ಕೂಡ ತೊಗೊಂಡ್ರೆ ಕಾಫಿ ಒಳಗಡೆ ಕಾಳು ಮೆಣಸು ಬೆಳೀತಾರೆ. ಹೌದು. ಯಾವುದೇ ಕಾರಣಕ್ಕೂ ಒಬ್ಬ ಕಾಫಿ ಬೆಳೆಗಾರ ನಾನು ಕಾಳು ಮೆಣಸು ಬೆಳೆಗಾರ ಅಂತ ಹೇಳ್ಕೊಳ್ಳಲ್ಲ. ನಿಜವಾಗಲೂ ಅವನಿಗೆ ಹೆಚ್ಚಿನ ಆದಾಯ ಬರ್ತಾ ಇರೋದು ಕಾಳು ಮೆಣಸಿಂದೇನೆ. ನಿಜ. ಆದರೂ ಕೂಡ ಅವ್ನು ಕಾಫಿ ಪ್ಲಾಂಟ್ ಅಂತ ಹೇಳ್ಕೊತಾನೆ. ಹಾಗಾಗಿ ಪ್ರಧಾನ ಬೆಳೆ ಕಾಫಿ ಆದರೂ ಕೂಡ ಉಪಬೆಳೆ ಆದಂಥ ಕಾಳು ಮೆಣಸು ಪ್ರಧಾನ ಬೆಳೆಗಿಂತ ಜಾಸ್ತಿ ಲಾಭವನ್ನು ಕೊಡ್ತಾ ಇದೆ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ
ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟ್ರೆ, ಏನು ಚಾಲೆಂಜಸ್ ಬರ್ಬೋದು ನಮ್ಮ ಬಯಲು ಪ್ರದೇಶದಲ್ಲಿ ಸಾಂಬಾರು ಬೆಳೆಗಳನ್ನು ಬೆಳೆದಾಗ? ಎರಡೆರಡು ಚಾಲೆಂಜು ನಾನು ತಿಳಿದಂಗೆ. ಒಂದು ಹವಾಮಾನ ವೈಪರ್ಯಗಳು, ಅದು ಮಲೆನಾಡಲ್ಲಿ ಬರುತ್ತೆ, ಆದರೆ ಅದರ ಪರಿಣಾಮ ಹೆಚ್ಚು ಈ ಕಡೆ ಆಗುತ್ತೆ. ಎರಡನೇದು ತಾಂತ್ರಿಕ ಮಾಹಿತಿಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ, ಸರಿಯಾದ ಸಮಯದಲ್ಲಿ ಸರಿಯಾದ ಕಾರ್ಯಕ್ರಮಗಳನ್ನ ಮಾಡದೇ ಇರೋದ್ರಿಂದ ಕೆಲಸದಿ ಎಡಬೋದು, ಇಳುವರಿಲಾಗಲಿ ಅಥವಾ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬೋದು. ಇವೆರಡು ಚಾಲೆಂಜ್ ಬಿಟ್ಟರೆ ಬೇರೆ ಇನ್ಯಾವ ಚಾಲೆಂಜ್ಗಳು ನನ್ನ ಮನಸ್ಸಿಗೆ ಕಂಡು ಬಂದಿಲ್ಲ. ಇವೆರಡನ್ನ ಒಬ್ಬ ಒಳ್ಳೆಯ ಒಂದು ಪ್ರಗತಿಬದ್ಧ ರೈತ ಆಗಿದ್ದರೆ ಅದಕ್ಕೆಲ್ಲ ಒಂದು ಪರಿಹಾರ ಕಂಡಿಡ್ಕೋಬೋದು ಖಂಡಿತ. ಈ ತಾಂತ್ರಿಕತೆಗಳನ್ನು ಎಲ್ಲಿಂದ ಪಡ್ಕೋಬೋದು? ಬೇಸಾಯ ತಾಂತ್ರಿಕ ನಮ್ಮ ಸಾಂಬಾರ ಮಂಡಳಿ ಮಡಿಕೇರಿ ಇದೆ, ಬೆಂಗಳೂರು ಇದೆ, ಅದೇ ಆಮೇಲೆ ಈಗೆಲ್ಲ ನಮ್ಮ ವೆಬ್ಸೈಟ್ ಇದೆ indianspices.com ಅಂತ, www.indianspices.com. ಇದರೊಳಗೆ ನಾವು ನೋಡ್ಕೊಂಡ್ರೆ ಎಲ್ಲ ಮಾಹಿತಿಗಳು ಸಿಗ್ಬಿಡುತ್ತೆ. ಅದರೊಳಗೆ ನಮ್ಮ ರಿಸರ್ಚ್ ಕೂಡ ಇರುವಂಥ ಎಲ್ಲ ಸಾಂಬಾರು ಬೆಳೆಗಳ ಯಾವ ರೀತಿ ಅದು ಬೆಳಿಬೇಕು, ಎಲ್ಲೆಲ್ಲಿ ಮೆಟೀರಿಯಲ್ ಸಿಗುತ್ತೆ, ಸಂಸ್ಕರಣೆ ಹೇಗೆ ಮಾಡಬೇಕು, ಎಲ್ಲ ಪ್ರತಿಯೊಂದು ವಿಷಯಗಳು 2 ವೆಬ್ಸೈಟ್ ಇದೆ. www.ISR ಕ್ಯಾಲಿಕಟ್ ಅಲ್ಲಿದೆ, ISR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ .com. ಅಲ್ಲಿ ಹೋದ್ರೂ ಕೂಡ ಎಲ್ಲ ಮಾಹಿತಿ ಸಿಕ್ಬಿಡುತ್ತೆ. ಇಲ್ಲ ಅಂದರೆ ನಮ್ಮ indianspices.com ಕೂಡ ಸಿಕ್ಬಿಡುತ್ತೆ. ವಾದಿರಾಜ್ ಅವರನ್ನು ಸಂಪರ್ಕ ಮಾಡಿದ್ರು ನೀವು ಕೊಡ್ತೀರಿ? ಖಂಡಿತ ಕೊಡ್ತೀವಿ. ಹೇಳಿ ಸರ್, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬಿಡಿ. 944 86 68865. ಇನ್ನೊಮ್ಮೆ ಹೇಳ್ತೀರಾ? 944 866 8865. ಇನ್ನೂ ಒಂದು ಸರಿ ಹೇಳ್ಬಿಡಿ. 944 866 8865. ಒಳ್ಳೆಯದು ಡಾಕ್ಟರ್ ವಾದಿರಾಜ್ ಅವರೇ, ಇದುವರೆಗೂ ಸಂಬಾರು ಬೆಳೆಗಳ ಬೇಸಾಯ, ಮಾರಾಟ, ಮಂಡಳಿ ಯೋಜನೆಗಳು, ರಫ್ತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ.